ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪರ್ಮ್ಯುಟೇಷನ್ ಕಾನ್ಸೆಪ್ಟ್ ಅಲ್ಲಿ 2026 VTU ಕ್ವಶನ್ ಪೇಪರ್ ಅಲ್ಲಿ ಯಾವ ಪ್ರಾಬ್ಲಮ್ ಅನ್ನ ಕೇಳಿದರೆ ಅದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ 7 ಮಾರ್ಕ್ಸ್ ಗೆ ಕೇಳಿದರೆ ಕ್ವಶನ್ ನಂಬರ್ 7B. ಕ್ವಶನ್ ಏನ್ ಹೇಳ್ತಾ ಇದೆ, ಡಿಟರ್ಮೈನ್ ಇನ್ ಹೌ ಮೆನಿ ವೇಸ್ ಕ್ಯಾನ್ ದ ಲೆಟರ್ಸ್ ಇನ್ ದ ವರ್ಡ್ ಅರೇಂಜ್ಮೆಂಟ್ ಬಿ ಅರೇಂಜ್ಡ್ ಸೋ ದಟ್ none of the pairs are together, at least one pair is together. ಸೊ ಇವಾಗ ಸಾಲ್ವ್ ಮಾಡ್ತಾ ಹೋಗೋಣ, ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಫಸ್ಟ್ ಸೊಲ್ಯೂಷನ್ ಅನ್ನ ಬರಿಬೇಕಾದ್ರೆ ಗಿವನ್ ಅನ್ನ ಬರ್ಕೊಳ್ಳಿ. ಸೊ ಗಿವನ್ ಅಂತ ಬಂದಾಗ ಏನ್ ಕ್ವಶನ್ ಅಲ್ಲಿ ನಮಗೆ ಕೊಟ್ಟಿರೋದು, ಅರೇಂಜ್ಮೆಂಟ್ ಅನ್ನೋ ಒಂದು ವರ್ಡ್ ಅನ್ನ ಕೊಟ್ಟಿದ್ದಾರೆ. ARRANGEMENT ಸರಿನಾ? ಅರೇಂಜ್ಮೆಂಟ್ ಅನ್ನೋ ಒಂದು ವರ್ಡ್ ಅನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಟೋಟಲ್ ಲೆಟರ್ಸ್ ಎಷ್ಟಿರೋದು, ಟೋಟಲ್ ಲೆಟರ್ಸ್. ಸೊ ಟೋಟಲ್ ಲೆಟರ್ಸ್ ನನಗೆ 1 2 3 4 5 6 7 8 9 10 11. ಸೊ ಟೋಟಲ್ 11 ಲೆಟರ್ಸ್ ಇದಾವೆ. ಇದರಲ್ಲಿ AS ಅಲ್ಲಿ ಇದೆ, RS ಅಲ್ಲಿ ಇದೆ, ಆ ತರ ಬರಿತಾ ಹೋಗ್ಬೇಕು. ಸೊ AS ಅಲ್ಲಿ ಇದೆ ನನಗೆ 1 2, ಸೊ 2 ಸಲ ಇದೆ. ನೆಕ್ಸ್ಟ್ R ಇದೆ, ಸೊ RS ಅಲ್ಲಿ ಇರೋದು ನನಗೆ 2 ಸಲ ಇದೆ. ನೆಕ್ಸ್ಟ್ ಲೆಟರ್ ಯಾವುದು, NS ಅಲ್ಲಿ ಇದೆ ನನಗೆ 1 2, 2 ಸಲ ಇದೆ. ನೆಕ್ಸ್ಟ್ GS ಅಲ್ಲಿ ಇದೆ ನನಗೆ ಕೇವಲ 1 ಸಲ ಮಾತ್ರ ಇದೆ. ನೆಕ್ಸ್ಟ್ ES ಅಲ್ಲಿ ಇದೆ ನನಗೆ 1 2, 2 ಸಲ ಇದೆ. ನೆಕ್ಸ್ಟ್ MS ಅಲ್ಲಿ ಇದೆ ನನಗೆ ಕೇವಲ 1 ಸಲ ಮಾತ್ರ ಇದೆ. ನೆಕ್ಸ್ಟ್ ವ್ಯಾಲ್ಯೂ ಯಾವುದು, TS ಅಲ್ಲಿ ಇದೆ 1 ಸಲ ಇದೆ. ಗೊತ್ತಾಯ್ತಾ? ಈಗ ಟೋಟಲ್ 11 ಲೆಟರ್ಸ್ ಅಲ್ಲಿ A 2 ಸಲ ಇದೆ, R 2 ಸಲ ಇದೆ, N 2 ಸಲ ಇದೆ, E 2 ಸಲ ಇದೆ, G is 1 time, M is 1 time, T is 1 time. ಅವ್ರ ಕ್ವಶನ್ ಅಲ್ಲಿ ಏನ್ ಕೇಳ್ತಾ ಇರೋದು, ನನ್ ಆಫ್ ದಿ ಪೇರ್ಸ್ ಆರ್ ಟುಗೆದರ್ ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ನಾನು ಏನ್ ಮಾಡ್ಕೊಂತೀನಿ ಅಂತಂದ್ರೆ ಟೋಟಲ್ ನಂಬರ್ ಆಫ್ ವೇಸ್ ಆಫ್ ಅರೇಂಜ್ಮೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಟೋಟಲ್ ನಂಬರ್ ಆಫ್ ವೇಸ್ ಎಷ್ಟು ಬರ್ಬೋದು ಅಂತಂದ್ರೆ ಈ ಅರೇಂಜ್ಮೆಂಟ್ ಅಲ್ಲಿ ಇರುವಂತಹ 11 ಲೆಟರ್ ಗಳನ್ನ ಯೂಸ್ ಮಾಡಿಕೊಂಡು ಮೀನಿಂಗ್ ಇರಬಹುದು, ಮೀನಿಂಗ್ ಇಲ್ದಲೇ ಇರಬಹುದು, ಆ ತರದ್ದು ಎಷ್ಟು ವರ್ಡ್ ಗಳನ್ನ ನಾನು ಕ್ರಿಯೇಟ್ ಮಾಡಬಹುದು. ಸೊ ಇವಾಗ ಈ 2 ಕಂಡೀಷನ್ ಅನ್ನ ಮರ್ತ್ ಬಿಡ್ರಿ. ಈಗ ಟೋಟಲ್ ಎಷ್ಟು ಕಂಡುಹಿಡಿಬಹುದು ಅಂತ ನೋಡ್ತಾ ಹೋಗೋಣ. ಸೊ ಟೋಟಲ್ ಎಷ್ಟಾಗುತ್ತೆ, ವೆರಿ ಸಿಂಪಲ್, 11 ಲೆಟರ್ ಅಲ್ವಾ ಇರೋದು. ಸೊ 11 ಫ್ಯಾಕ್ಟೋರಿಯಲ್ ಓಲ್ ಡಿವೈಡೆಡ್ ಬೈ AS ಅಲ್ಲಿ ಇದೆ 2 ಸಲ, ಸೊ 2 ಫ್ಯಾಕ್ಟೋರಿಯಲ್ ಇಂಟು R 2 ಸಲ ಇದೆ, ಸೊ 2 ಫ್ಯಾಕ್ಟೋರಿಯಲ್ ಇಂಟು N 2 ಸಲ ಇದೆ, ಸೊ 2 ಫ್ಯಾಕ್ಟೋರಿಯಲ್ ಇಂಟು G 1 ಸಲ ಇದೆ, ಸೊ 1 ಫ್ಯಾಕ್ಟೋರಿಯಲ್ ಇಂಟು ES ಅಲ್ಲಿ ಇದೆ 2 ಸಲ ಇದೆ, ಸೊ 2 ಫ್ಯಾಕ್ಟೋರಿಯಲ್ ಇಂಟು M 1 ಸಲ ಇದೆ, ಸೊ 1 ಫ್ಯಾಕ್ಟೋರಿಯಲ್ ಇಂಟು T 1 ಸಲ ಇದೆ, ಸೊ 1 ಫ್ಯಾಕ್ಟೋರಿಯಲ್. ಸೊ ಫ್ಯಾಕ್ಟೋರಿಯಲ್ ಯಾವ ರೀತಿ ಕಂಡುಹಿಡಿಯೋದು, ವೆರಿ ಸಿಂಪಲ್. ನೋಡಿ ಇಲ್ಲಿ 11 ಫ್ಯಾಕ್ಟೋರಿಯಲ್ ಬೇಕಲ್ವಾ. ಸೊ 11 ಶಿಫ್ಟ್ X ಇನ್ವರ್ಸ್ ಈಸ್ ಈಕ್ವಲ್ ಟು ಏನ್ ಮಾಡಿದ್ವಿ ನಾವು, 11 ಆಮೇಲೆ ಶಿಫ್ಟ್ ಬಟನ್ ಅನ್ನ ಪ್ರೆಸ್ ಮಾಡಬೇಕು, ಆಮೇಲೆ X ಇನ್ವರ್ಸ್ ಬಟನ್ ಅನ್ನ ಪ್ರೆಸ್ ಮಾಡಬೇಕು, ಆಮೇಲೆ ಈಸ್ ಈಕ್ವಲ್ ಟು ಬಟನ್ ಅನ್ನ ಪ್ರೆಸ್ ಮಾಡಬೇಕು. 11 ಶಿಫ್ಟ್ X ಇನ್ವರ್ಸ್ ಈಸ್ ಈಕ್ವಲ್ ಟು ನ ಪ್ರೆಸ್ ಮಾಡಿದ್ರೆ 11 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಬರುತ್ತೆ. ಎಷ್ಟು ಬಂತು ನಮಗೆ, 3991680 ಓಲ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಅಂತ ಎಲ್ಲ ಇದೆ. ಸೊ ನೋಡಿ 1 ಫ್ಯಾಕ್ಟೋರಿಯಲ್ ಕಂಡುಹಿಡಿಯುವಂತ ಅವಶ್ಯಕತೆ ಇಲ್ಲ, ಯಾಕಂತಂದ್ರೆ 1 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಯಾವತ್ತಿದ್ರೂ ಕೂಡ 1 ಗೆ ಈಕ್ವಲ್ ಆಗಿರುತ್ತೆ. 2 ಫ್ಯಾಕ್ಟೋರಿಯಲ್ ಅಂತಂದ್ರೆ ಸಿಂಪಲ್ 2 ಇಂಟು 1 ಇದ್ದಂಗೆ, ಸರಿನಾ? ಸೊ 2 1s 2 ಆತ್. ಸೊ 2 ಇಂಟು 2 4, 4 2s 8, 8 2s 16. ಸೊ 16 ವಿಲ್ ಬಿ ದ ವ್ಯಾಲ್ಯೂ. ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿದ್ರು ಅದೇ ವ್ಯಾಲ್ಯೂ ಬರುತ್ತೆ. ಸೊ 3991680 ಓಲ್ ಡಿವೈಡೆಡ್ ಬೈ 16. ಸೊ ವ್ಯಾಲ್ಯೂ ಎಷ್ಟು ಬಂತು ನನಗೆ, 2494800 ನಂಬರ್ ಆಫ್ ವೇಸ್ ಗಳು ಸಿಗ್ತವೆ ಇನ್ ವಿಚ್ ವಿ ಕ್ಯಾನ್ ಅರೇಂಜ್ ದ ಲೆಟರ್ಸ್ ಇನ್ ದ ಅರೇಂಜ್ಮೆಂಟ್ ವರ್ಡ್. ಸರಿನಾ? ಮೀನಿಂಗ್ ಇರಲಿ, ಮೀನಿಂಗ್ ಇಲ್ದಲೇ ಇರಲಿ, ನನಗೆ ಬೇಕಾಗಿಲ್ಲ. ಒಟ್ನಲ್ಲಿ ಆ 11 ಲೆಟರ್ ಗಳನ್ನ ಇಟ್ಕೊಂಡು ನಾನು ಇಷ್ಟು ನಂಬರ್ ಆಫ್ ವೇಸ್ ಗಳಲ್ಲಿ ಅರೇಂಜ್ ಮಾಡಬಹುದು. ಬಟ್ ಈಗ ಅವ್ರೇನ್ ಕೇಳ್ತಾ ಇರೋದು, ನನ್ ಆಫ್ ದಿ ಪೇರ್ಸ್ ಆರ್ ಟುಗೆದರ್. ಪೇರ್ಸ್ ಅಂತ ಬಂದಾಗ ಏನು, 2. ಸೊ 2 ಲೆಟರ್ ಟುಗೆದರ್ ಆಗಿರ್ಬಾರ್ದು, ಯಾವು ಸೇಮ್ ಇರುವಂತ 2 ಲೆಟರ್ಸ್. ನೋಡಿ A 2 ಸಲ ಇದೆ, R 2 ಸಲ ಇದೆ, N 2 ಸಲ ಇದೆ, ಮತ್ತೆ E 2 ಸಲ ಇದೆ. ಇವೇ ಮೇಜರ್, ಸರಿನಾ? ಈ 4 ಏನಾಗಿದ್ದಾವೆ, 2 ಸಲ ಇದಾವೆ. ಸೊ ಅವು ಜೊತೆಯಲ್ಲಿ ಇರಬಾರ್ದು. ಸೊ ಈಗ ನಾವೇನ್ ಮಾಡೋಣ ಅಂತಂದ್ರೆ ಜೊತೆಲಿ ಇದ್ರೆ ಏನಾಗುತ್ತೆ ಅಂತ ಹುಡ್ಕೋಣ, ಆಮೇಲೆ ಜೊತೆಲಿ ಇರಬಾರ್ದು ಅಂತ ಬರಿತಾ ಹೋಗೋಣ, ಸರಿನಾ? ಸೊ ಇವಾಗ ಫಸ್ಟ್ ಸ್ಟೆಪ್ ನಂಬರ್ 1 ಹೋಗೋಣ. ಸೊ ಸ್ಟೆಪ್ ನಂಬರ್ 1 ಏನಕ್ಕೆ, ಮೊದಲನೇ ಕ್ವಶನ್ ಅನ್ನ ಸಾಲ್ವ್ ಮಾಡ್ತಾ ಇರೋದು. ಸೊ ಇಲ್ಲಿ ನನಗೆ A ಎಷ್ಟು ಸಲ ಇದೆ, A 2 ಸಲ ಇದೆ. ನೆಕ್ಸ್ಟ್ R ನನಗೆ 2 ಸಲ ಇದೆ. ನೆಕ್ಸ್ಟ್ N ನನಗೆ 2 ಸಲ ಇದೆ. ನೆಕ್ಸ್ಟ್ E ನನಗೆ 2 ಸಲ ಇದೆ. ನೆಕ್ಸ್ಟ್ G 1 ಸಲ, M 1 ಸಲ, ಮತ್ತೆ T 1 ಸಲ. ಈಗ ಏನ್ ಮಾಡ್ತೀನಿ ಅಂತಂದ್ರೆ ಮೊದಲನೇ ಸ್ಟೆಪ್ ಅಲ್ಲಿ ಒನ್ ಪೇರ್ ಈಸ್ ಟುಗೆದರ್ ಅಂತ ತಗೊಂತೀನಿ, ಸರಿನಾ? ಯಾವ್ದಾದ್ರು ಒಂದು, ಫಾರ್ ಎಕ್ಸಾಂಪಲ್ ಈ 4ರಲ್ಲೇ ಇರ್ಬೇಕಲ್ವಾ ಅವು. ಸೊ A 1 ಪೇರ್ ಆಗಿರ್ಬೋದು, R 1 ಪೇರ್ ಆಗಿರ್ಬೋದು, N 1 ಪೇರ್ ಆಗಿರ್ಬೋದು, ಅಥವಾ E 1 ಪೇರ್ ಆಗಿರ್ಬೋದು.
ಸೊ ಈಗ ಎಕ್ಸಾಂಪಲ್ಗೋಸ್ಕರ ನಾನು ಎ ಒಂದು ಪೇರ್ ಆಗಿದ್ದಾವೆ ಅಂತ ಅನ್ಕೊಳ್ಳಿ. ಪೇರ್ ಅಂದ್ರೇನು, ಅವರಿಬ್ರು ಜೊತೆಯಲ್ಲೇ ಇರಬೇಕು ಅನ್ನೋದು ಕಾರಣಕ್ಕೋಸ್ಕರ ಇದನ್ನ ಒಂದು ಲೆಟರ್ ಆಗಿ ಕನ್ಸಿಡರ್ ಮಾಡ್ತೀನಿ. ಸರಿನಾ? ಇವರಿಬ್ರು ಕೂಡ ಸೇರಿಸಿ ಒಂದು ಲೆಟರ್ ಆಗಿ ಕನ್ಸಿಡರ್ ಮಾಡ್ತೀನಿ. ಈಗ ಎಷ್ಟು ಲೆಟರ್ಸ್ ಆದಂಗಾಯ್ತು, ನನಗೆ 11 ಲೆಟರ್ ಇದ್ದು ಅರೇಂಜ್ಮೆಂಟ್ ಅಲ್ಲಿ. ಈಗ ಎ ಮತ್ತೆ ಎ ಅನ್ನ ಸೇರಿಸಿ ಒಂದು ಲೆಟರ್ ಅನ್ನ ಮಾಡಿದ್ದೀನಿ. ಸೊ ಅವಾಗ ಏನಾಯ್ತು, 1 2 3 4 5 6 7 8 9 10. ಸೊ 10 ಲೆಟರ್ ಆದಂಗಾಯ್ತು. ಸೊ 10 ಫ್ಯಾಕ್ಟೋರಿಯಲ್ ಓಲ್ ಡಿವೈಡೆಡ್ ಬೈ, ಸೊ 1 ಫ್ಯಾಕ್ಟೋರಿಯಲ್ ಇಂಟು ಆರ್ 2 ಸಲ ಇದೆ, ಸೊ 2 ಫ್ಯಾಕ್ಟೋರಿಯಲ್ ಇಂಟು ಎನ್ 2 ಸಲ ಇದೆ, ಸೊ 2 ಫ್ಯಾಕ್ಟೋರಿಯಲ್ ಇಂಟು ಇ 2 ಸಲ ಇದೆ, ಸೊ 2 ಫ್ಯಾಕ್ಟೋರಿಯಲ್ ಇಂಟು ಜಿ 1 ಸಲಿ. ಸೊ 1 ಸಲಿ ಅಂತಂದ್ರೆ 1 ಫ್ಯಾಕ್ಟೋರಿಯಲ್ ಇಂಟು ಎಂ 1 ಸಲಿ, ಸೊ 1 ಫ್ಯಾಕ್ಟೋರಿಯಲ್ ಇಂಟು ಟಿ 1 ಸಲಿ, ಸೊ 1 ಫ್ಯಾಕ್ಟೋರಿಯಲ್. ಸೊ 1 ಇಂದು ಕ್ಯಾಲ್ಕುಲೇಟ್ ಮಾಡುವಂತ ಅವಶ್ಯಕತೆ ಇಲ್ಲ. 10 ಫ್ಯಾಕ್ಟೋರಿಯಲ್ ಏನು ಬರುತ್ತೆ, 10 ಶಿಫ್ಟ್ ಎಕ್ಸ್ ಇನ್ವರ್ಸ್ 10 ಶಿಫ್ಟ್ ಎಕ್ಸ್ ಇನ್ವರ್ಸ್ ಈಸ್ ಈಕ್ವಲ್ ಟು, ಸೊ ಓಲ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಅಂದ್ರೆ ಎಷ್ಟು, 2 2 2s 4 4 2s 8. ಸೊ ಓಲ್ ಡಿವೈಡೆಡ್ ಬೈ 8 ಮಾಡಿ. ಸೊ ವ್ಯಾಲ್ಯೂ ಎಷ್ಟು ಬಂತು, 4536000. ಇದೇನಕ್ಕೆ, ಒಂದಕ್ಕೆ ಅಂದ್ರೆ ನಾನೇನಾದ್ರೂ ಎನ ಪೇರ್ ಮಾಡಿದ್ರೆ ಇಲ್ಲಿ 4 ಇರೋದ್ರಿಂದ ಡಿಫ್ರೆಂಟ್ ಆರ್ ಪೇರ್ ಆಗ್ಬೋದು, ಎನ್ ಪೇರ್ ಆಗ್ಬೋದು, ಇ ಪೇರ್ ಆಗ್ಬೋದು. ಅವಾಗ ಡಿಫ್ರೆಂಟ್ ಸಿನಾರಿಯೋಸ್ ಬರ್ತಾವಲ್ಲ. ಸಿಂಪಲ್ 4 ಅಲ್ವಾ ನನಗಿರೋದು, 4 ಪೇರ್ ಆಗುವಂತ ಸಾಧ್ಯತೆ ಈ 4 ಮಾತ್ರ ಇರೋದು, ಯಾಕಂದ್ರೆ ಸೆಟರ್ಸ್ ಆ 4ರಲ್ಲಿ ಮಾತ್ರ ಇರೋದು. ಸೊ 4 ಇಂಟು 4536000 ಇಷ್ಟೇ. ಸರಿನಾ? ಸೊ ಇಂಟು 4 ಅಂತ ಮಾಡಿ ಅಷ್ಟೇ. ವ್ಯಾಲ್ಯೂ ಎಷ್ಟು ಬರುತ್ತೆ, 1814400 ನಂಬರ್ ಆಫ್ ವೇಸ್. ಏನೋ ಒಂದು ಸ್ಪೆಸಿಫಿಕ್ ಪೇರ್ ಏನಾದರೂ ಟುಗೆದರ್ ಆಗಿದ್ರೆ. ಈಗ ಸ್ಟೆಪ್ ನಂಬರ್ 2 ಅಲ್ಲಿ ಏನು ಮಾಡ್ತೀವಿ ಅಂತಂದ್ರೆ, ಟೂ ಸ್ಪೆಸಿಫಿಕ್ ಯಾವ್ದಾದ್ರೂ ಆಗ್ಬೋದು, 2 ಸ್ಪೆಸಿಫಿಕ್ ಪೇರ್ಸ್ ಆರ್ ಟುಗೆದರ್. ಸೊ ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ, ಎ ಟುಗೆದರ್ ಆಗಿದೆ ಮತ್ತೆ ಆರ್ ಟುಗೆದರ್ ಆಗಿದೆ ಅಂತ ಫಸ್ಟ್ ಸ್ಟಾರ್ಟಿಂಗ್ ಎಕ್ಸಾಂಪಲ್ ಆಗಿ ತೊಗೊಂತೀನಿ. ನೆಕ್ಸ್ಟ್ ಎನ್ ಸಪ್ರೇಟ್ ಆಗಿರ್ತವೆ, ಇ ನನಗೆ ಸಪ್ರೇಟ್ ಆಗಿರ್ತವೆ, ಜಿ ಸಪ್ರೇಟ್, ಎಂ ಸಪ್ರೇಟ್, ಟಿ ಸಪ್ರೇಟ್. ಇವಾಗ ಇದಷ್ಟು ಕೂಡ ಸೇರಿಸಿ ಒಂದು ಲೆಟರ್ ಆಗಿ ಕನ್ಸಿಡರ್ ಮಾಡಬೇಕು. ಸರಿನಾ? 2 ಸಪ್ರೇಟ್ ಸ್ಪೆಸಿಫಿಕ್ ಪೇರ್ಗಳು. ಇವಾಗ ಟೋಟಲ್ ಎಷ್ಟು ಲೆಟರ್ಸ್ ಆದಂಗಾಯ್ತು, 1 2 3 4 5 6 7 8 9 ಲೆಟರ್ ಆದಂಗಾಯ್ತು. ಸೊ 9 ಫ್ಯಾಕ್ಟೋರಿಯಲ್ ಓಲ್ ಡಿವೈಡೆಡ್ ಬೈ ಎ ಇವೆರಡು ಸೇರಿ 1 ಲೆಟರ್ ಆಗಿದೆ. ಸೊ 1 ಫ್ಯಾಕ್ಟೋರಿಯಲ್ ಆರ್ ಅಷ್ಟು ಸೇರಿಸಿ 1 ಲೆಟರ್ ಆಗಿದೆ. ಸೊ 1 ಫ್ಯಾಕ್ಟೋರಿಯಲ್ ಇಂಟು ಎನ್ 2 ಸಲ ಇದೆ, ಸೊ 2 ಫ್ಯಾಕ್ಟೋರಿಯಲ್ ಇಂಟು ಇ 2 ಸಲ ಇದೆ, ಸೊ 2 ಫ್ಯಾಕ್ಟೋರಿಯಲ್ ಇಂಟು ಜಿ ನನಗೆ 1 ಸಲ ಇದೆ, ಸೊ 1 ಫ್ಯಾಕ್ಟೋರಿಯಲ್ ಎಂ 1 ಸಲಿ, ಸೊ 1 ಫ್ಯಾಕ್ಟೋರಿಯಲ್ ಇಂಟು ಟಿ 1 ಸಲಿ, 1 ಫ್ಯಾಕ್ಟೋರಿಯಲ್. ಸೊ 1 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ 1 ಆಗಿರುತ್ತೆ. 9 ಫ್ಯಾಕ್ಟೋರಿಯಲ್ ವ್ಯಾಲ್ಯೂನ ಕಂಡುಹಿಡ್ಕೊಳ್ಳಿ. 9 ಶಿಫ್ಟ್ ಎಕ್ಸ್ ಇನ್ವರ್ಸ್ ಇಸ್ ಈಕ್ವಲ್ ಟು, ಸೊ ಅದನ್ನ ಹೊಡೆದು ಡಿವೈಡ್ ಇಟ್ ಬೈ 2 ಫ್ಯಾಕ್ಟೋರಿಯಲ್ ಅಂದ್ರೆ 2 ಆಗಿರುತ್ತೆ. ಸೊ 2 ಇಂಟು 2 ವ್ಯಾಲ್ಯೂ ಏನಾಯ್ತು, 4 ಆಯ್ತು. ಸೊ ಡಿವೈಡ್ ಇಟ್ ಬೈ 4 ಅಷ್ಟೇ. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ, 90720. ಸೊ ಈಗ ಏನ್ ಮಾಡಿದೆ, ಎ ಮತ್ತೆ ಆರ್ ಅನ್ನ ನಾನು ಏನ್ ಮಾಡಿದೆ, 2 ಸ್ಪೆಸಿಫಿಕ್ ಪೇರ್ ಆಗಿ ತಗೊಂಡಿದ್ದೀನಿ. ಒಂದೊಂದ್ಸಲಿ ಎನ್ ಮತ್ತೆ ಇ ತಗೋಬಹುದು, ಇಲ್ಲ ಅಂತಂದ್ರೆ ಎನ್ ಮತ್ತೆ ಆರ್ ಅನ್ನ ತಗೋಬಹುದು. ನೆಕ್ಸ್ಟ್ ಎನ್ ಮತ್ತೆ ಎ ಅನ್ನ ತಗೋಬಹುದು. ನೆಕ್ಸ್ಟ್ ಇ ಮತ್ತೆ ಎ ಅನ್ನ ತಗೋಬಹುದು. ಸೊ ಈ ತರ ಡಿಫ್ರೆಂಟ್ ವೇಸ್ಗಳು ಬರ್ಬೋದು. ಸೊ ಅವಾಗ 4C2 ಕಂಡೀಷನ್ ಆಗುತ್ತೆ. ಸರಿನಾ? 4C2 ನಂಬರ್. ಸರಿನಾ? 4 ಇದಾವೆ, 1 2 3 4. 4ರಲ್ಲಿ 2ನ್ನ ಯಾವ್ದಾದ್ರೂ ಚೂಸ್ ಮಾಡ್ಬೋದು. ಸರಿನಾ? 4ರಲ್ಲಿ ಯಾವ್ದಾದ್ರೂ 2ನ್ನ ಚೂಸ್ ಮಾಡ್ಬೋದು. ಸೊ 4C2 ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿಯೋದು, 4 ನೋಡಿ ಇಲ್ಲಿ NCR ಅಂತ ಇರುತ್ತೆ, ಅದನ್ನು ಒತ್ರಿ, 2 ಅಂತ ಒತ್ರಿ. ಸೊ ವ್ಯಾಲ್ಯೂ ಏನಾಗುತ್ತೆ, 6. ಯಾವ ರೀತಿ ಕಂಡುಹಿಡಿದಿದ್ದು, 4 ಅನ್ನ ಒತ್ತಿದೆ, ನೆಕ್ಸ್ಟ್ NCR ಬಟನ್ ಇರುತ್ತೆ, ಆಮೇಲೆ 2 ಅನ್ನ ಒತ್ತಿ, ಆಮೇಲೆ ಈಸ್ ಈಕ್ವಲ್ ಟು ನ ಹೊಡೆದ್ರೆ NCR ವ್ಯಾಲ್ಯೂ ಬರುತ್ತೆ, ಅಂದ್ರೆ 4C2 ವ್ಯಾಲ್ಯೂ ಬರುತ್ತೆ. ಸೊ 4C2 ವ್ಯಾಲ್ಯೂ ಇಸ್ 6. ಸೊ 6 ಇಂಟು ಈ ವ್ಯಾಲ್ಯೂ 90720. ಸೊ ವ್ಯಾಲ್ಯೂ ಏನಾಗುತ್ತೆ ನನಗೆ, 6 ಇಂಟು 90720. ಸೊ ವ್ಯಾಲ್ಯೂ ವಿಲ್ ಬಿ 544320. ಗೊತ್ತಾಯ್ತಾ? ಯಾವ್ದಾದ್ರೂ 2 ಪೇರ್ಗಳನ್ನ ಸ್ಪೆಸಿಫಿಕ್ ಆಗಿ ನಾವು ಚೂಸ್ ಮಾಡ್ಬೋದು. ಎಷ್ಟು ಬರುತ್ತೆ ಅದರಲ್ಲಿ, 4C2 ಕಾಂಬಿನೇಷನ್. ನೆಕ್ಸ್ಟ್ ಅದೇ ರೀತಿ ಸ್ಟೆಪ್ ನಂಬರ್ 3 ಹೋಗೋಣ. ಸ್ಟೆಪ್ ನಂಬರ್ 3 ಅಲ್ಲಿ 3 ಸ್ಪೆಸಿಫಿಕ್ ಪೇರ್ಸ್ ಆರ್ ಟುಗೆದರ್. 3 ಸ್ಪೆಸಿಫಿಕ್ ಪೇರ್ಸ್ ಆರ್ ಟುಗೆದರ್. ಸೊ 3 ಸ್ಪೆಸಿಫಿಕ್ ಪೇರ್ಸ್ ಯಾವ್ದಾದ್ರು ಒಂದು 3ನ್ನ ತೊಳಿ. ಸೊ 3 ಸ್ಪೆಸಿಫಿಕ್ ಪೇರ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಎ ನೆಕ್ಸ್ಟ್ ಆರ್ ಮತ್ತೆ ಎನ್. ಸೊ ಈ 3 ಕೂಡ ಸ್ಪೆಸಿಫಿಕ್ ಪೇರ್ಗಳಾಗಿ ಸೆಲೆಕ್ಟ್ ಆಗಿದ್ದಾವೆ ಅಂದ್ರೆ ಇವಷ್ಟು ಕೂಡ ಸೇರಿಸಿ 1 ಲೆಟರ್ ಆಗುತ್ತೆ, ಇದಷ್ಟು ಸೇರಿಸಿ 1 ಲೆಟರ್ ಆಗುತ್ತೆ, ಇದಷ್ಟು ಸೇರಿಸಿ 1 ಲೆಟರ್ ಆಗುತ್ತೆ. ಸೊ ಇ ಹಂಗೆ ಉಳ್ಕೊಳುತ್ತೆ, ನೆಕ್ಸ್ಟ್ ಜಿ ಎಂ ಟಿ ಹಂಗೆ ಉಳ್ಕೊಂತಾರೆ. ಟೋಟಲ್ ಎಷ್ಟು ಲೆಟರ್ಸ್ ಆದಂಗಾಯ್ತು, 1 2 3
4 5 6 7 8 ಲೆಟರ್ ಆದಂಗೆ ಆಯ್ತು. ಸೊ 8 ಫ್ಯಾಕ್ಟೋರಿಯಲ್ ಓಲ್ ಡಿವೈಡೆಡ್ ಬೈ ಎ ನನಗೆ ಒಂದ್ಸಲಿ ಇದೆ ಅಂತಂದ್ರೆ ಇದಷ್ಟು ಕೂಡ ಒಂದು ಲೆಟರ್ ಆಗಿ ಕನ್ಸಿಡರ್ ಮಾಡಿರೋದು. ಸೊ 1 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್ ಈ 2 ಸಲ ಇದೆ. ಸೊ 2 ಫ್ಯಾಕ್ಟೋರಿಯಲ್ ಇಂಟು ಜಿ ಒಂದ್ಸಲಿ 1 ಫ್ಯಾಕ್ಟೋರಿಯಲ್ ಎಮ್ ಒಂದ್ಸಲಿ 1 ಫ್ಯಾಕ್ಟೋರಿಯಲ್ ಟಿ ಒಂದ್ಸಲಿ. ಸೊ 1 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಏನಾಗುತ್ತೆ 8 ಶಿಫ್ಟ್ ಎಕ್ಸ್ ಇನ್ವರ್ಸ್ ಇಸ್ ಈಕ್ವಲ್ ಟು ಯಾಕೆ 8 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಒಂದೇ ಒಂದು 2 ಇರೋದು 2 ಫ್ಯಾಕ್ಟೋರಿಯಲ್ 1 ಫ್ಯಾಕ್ಟೋರಿಯಲ್ ಅಲ್ಲಿ 1 ಆಗಿರುತ್ತೆ. ಸೊ 2 ಫ್ಯಾಕ್ಟೋರಿಯಲ್ ಅಂದ್ರೆ ಎಷ್ಟಾಯ್ತು 2 ಆಯ್ತು. ಸೊ ಓಲ್ ಡಿವೈಡೆಡ್ ಬೈ 2. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 20,160 20,160. ಈಗ ನಾನು ಏನ್ ಮಾಡ್ತಾ ಇರೋದು 4ರಲ್ಲಿ ಯಾವ್ದಾದ್ರು 3 ಸ್ಪೆಸಿಫಿಕ್ ಪೇರ್ಸ್ ಅನ್ನ ತಾಂತ ಇದೀನಿ. ಸೊ ಏನು 4ರಲ್ಲಿ 3 ಸ್ಪೆಸಿಫಿಕ್ ಪೇರ್ಸ್ ಅನ್ನ ತಾಂತ ಇರೋದು. ಸೊ 4C3. ಸೊ 4 NCR ಬಟನ್ 3 ಅನ್ನ ಒತ್ತಿ. ಸೊ ವ್ಯಾಲ್ಯೂ ಎಷ್ಟು ಬಂತು 4 ಬಂತು. ಸೊ 4 ಇಂಟು ಈ ವ್ಯಾಲ್ಯೂ 20160 ಯಾವ್ದಾದ್ರು ಆಗಿರ್ಬೋದಲ್ವಾ 3 ಸ್ಪೆಸಿಫಿಕ್ ಪೇರ್ಗಳು AARREE ತಗೋಬಹುದು, AARRNN ತಗೋಬಹುದು, AAEENN ತಗೋಬಹುದು. ಸೊ ಈ ತರ 4 ಡಿಫ್ರೆಂಟ್ ಪೇರ್ಗಳು ಬರ್ತವೆ. 4 ಇರೋದು ನನಗೆ 4ರಲ್ಲಿ ಯಾವ್ದಾದ್ರು 3 ನಾನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ 4C3. ಸೊ ವ್ಯಾಲ್ಯೂ ಎಷ್ಟು ಬಂತು 4C3 4 ಬಂತು. 4 ಇಂಟು ಈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. 4 ಇಂಟು 20160. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 80,640. ಸೊ ಈಗ ಸ್ಟೆಪ್ ನಂಬರ್ 4ಅಲ್ಲಿ 4 ಕೂಡ ಜೊತೆಯಲ್ಲಿ ಇದ್ರೆ ಅಂತ ಅಂದ್ರೆ ಆಲ್ 4 ಪೇರ್ಸ್ ಆರ್ ಟುಗೆದರ್. ಆಲ್ 4 ಪೇರ್ಸ್ ಏನಾದ್ರು ಟುಗೆದರ್ ಆಗಿದ್ರೆ ವ್ಯಾಲ್ಯೂ ಏನಾಗುತ್ತೆ ಸಿಂಪಲ್ 4 ಕೂಡ ನಾನು ಇನ್ಕ್ಲೂಡ್ ಮಾಡ್ಬೇಕಲ್ವಾ. ಸೊ ಎ ಕೂಡ 1 ಲೆಟರ್ ಆಗುತ್ತೆ, RR ಕೂಡ 1 ಲೆಟರ್ ಆಗುತ್ತೆ, ನೆಕ್ಸ್ಟ್ NN ಕೂಡ 1 ಲೆಟರ್ ಆಗುತ್ತೆ, ಮತ್ತೆ ಇ ಕೂಡ ನನಗೆ ಒಂದೇ ಲೆಟರ್ ಆಗ್ತವೆ. ಸೊ ದಿಸ್ ಈಸ್ 1 ಲೆಟರ್ 1 ಲೆಟರ್ 1 ಲೆಟರ್ 1 ಲೆಟರ್. ಸೊ ಇನ್ನ ಜಿ ಉಳ್ಕೊಂತು, ಎಂ ಉಳ್ಕೊಂತು, ಟಿ ಉಳ್ಕೊಂತು. ಟೋಟಲ್ ಎಷ್ಟಾದಂಗೆ ಆಯ್ತು 1 2 3 4 5 6 7. ಸೊ 7 ಲೆಟರ್ಸ್ ಡಿವೈಡೆಡ್ ಬೈ ಎಲ್ಲವೂ ಕೂಡ ಒಂದೊಂದೇ ಸಲ ಇದಾವೆ 1 1 1 1 1 1. ಸೊ 1 ಫ್ಯಾಕ್ಟೋರಿಯಲ್ ಅಂತ ಬರ್ದ್ಬಿಡಿ ಸಾಕು. 1 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್ ಎಲ್ಲವೂ ಕೂಡ ಸೇಮ್. ಸೊ 7 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಏನು ಬರುತ್ತೆ 7 ಶಿಫ್ಟ್ ಎಕ್ಸ್ ಇನ್ವರ್ಸ್ ಇಸ್ ಈಕ್ವಲ್ ಟು. ಸೊ ವ್ಯಾಲ್ಯೂ ವಿಲ್ ಬಿ 5040. ಸೊ ಇದರಲ್ಲಿ ಏನು ಕಾಂಬಿನೇಷನ್ ನೋಡುವಂತ ಅವಶ್ಯಕತೆ ಇಲ್ಲ, ಯಾಕೆ ಈ 4 ಕೂಡ ಇನ್ಕ್ಲೂಡ್ ಆಗಲೇಬೇಕು. ಸೊ ಈಗ ಇನ್ಕ್ಲೂಷನ್ ಅಂಡ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಅನ್ನ ಅಪ್ಲೈ ಮಾಡಿ. ಅಪ್ಲೈ ಇನ್ಕ್ಲೂಷನ್ and exclusion principle. ಸೊ ಎನ್ ಅಂತ ತಗೊಂತೀನಿ. ಎನ್ ಏನನ್ನ ತೋರಿಸ್ತಾ ಇರೋದು ನನ್ ಆಫ್ ದಿ ಪೇರ್ಸ್ ಆರ್ ಟುಗೆದರ್. ಸೊ ಎನ್ ಇಸ್ ಡಿಟರ್ಮೈನಿಂಗ್ ನನ್ ಆಫ್ ದಿ ಪೇರ್ಸ್ ಆರ್ ಟುಗೆದರ್. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನನಗೆ ಟೋಟಲ್ ಎಷ್ಟು ಪೇರ್ಸ್ ಇತ್ತು ನಾವು ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ, ಇಲ್ಲಿ ಅಳಿಸಿನಲ್ಲ ಅದೇ ಒಂದು ಜಾಗದಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ, ಆ ವ್ಯಾಲ್ಯೂ ಏನಿತ್ತು 2494800 ಮೈನಸ್ ನೋಡಿ ಇಲ್ಲಿ ಮೊದಲನೇ ಸ್ಟೆಪ್ ಅಲ್ಲಿ 1 ಪೇರ್ ಟುಗೆದರ್ ಎಷ್ಟಿರೋದು 1814400 ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಬರ್ತಾ ಹೋಗ್ಬೇಕು. ಸೊ ಸ್ಟಾರ್ಟಿಂಗ್ ಪ್ಲಸ್ ನೆಕ್ಸ್ಟ್ ಮೈನಸ್ ನೆಕ್ಸ್ಟ್ ಪ್ಲಸ್. ಸೆಕೆಂಡ್ ಸ್ಟೆಪ್ ಅಲ್ಲಿ ವ್ಯಾಲ್ಯೂ ಏನು ಬಂತು 544320 ನೆಕ್ಸ್ಟ್ ಮೈನಸ್ 80640 ನೆಕ್ಸ್ಟ್ ಪ್ಲಸ್. ಸೊ ಈ ಒಂದು ಸ್ಟೆಪ್ ಅಲ್ಲಿ ವ್ಯಾಲ್ಯೂ ಎಷ್ಟು ಬಂತು 5040. ಸೊ ವ್ಯಾಲ್ಯೂ ಏನಾಗುತ್ತೆ ನೋಡಿ ಸಿಂಪಲ್ ನಮಗೆ 1149120. ಸೊ ಇಷ್ಟು ನಂಬರ್ ಆಫ್ ವೇಸ್ಗಳು ನಮಗೆ ಸಿಗ್ತವೆ ಇನ್ ವಿಚ್ ನನ್ ಆಫ್ ದಿ ಪೇರ್ಸ್ ಆರ್ ಟುಗೆದರ್. ನನ್ ಆಫ್ ದಿ ಪೇರ್ಸ್ ಅಂತಂದ್ರೆ ಎ ಜೊತೆಗಿರಬಾರ್ದು, RR ಜೊತೆಗಿರಬಾರ್ದು, NN ಜೊತೆಗಿರಬಾರ್ದು, ಇ ಕೂಡ ಜೊತೆಗಿರಬಾರ್ದು, ಯಾರು ಕೂಡ ಜೊತೆಗಿರಬಾರ್ದು. ಆ ತರ ನಾನು ಡಿಫ್ರೆಂಟ್ ಆಗಿ ಕೂರಿಸ್ಬೇಕು. ನೆಕ್ಸ್ಟ್ ಕ್ವಶನ್ ಏನ್ ಕೇಳ್ತಾ ಇದ್ದಾರೆ ಅಟ್ಲೀಸ್ಟ್ 1 ಪೇರ್ ಇಸ್ ಟುಗೆದರ್. ಇದು ತುಂಬಾ ಈಸಿ ಕ್ಯಾಲ್ಕುಲೇಟ್ ಮಾಡೋದು. ಯಾವ ರೀತಿ ಅಂತಂದ್ರೆ ಸಿಂಪಲ್. ಫಸ್ಟ್ ನನಗೆ ಅಟ್ಲೀಸ್ಟ್ 1 ಬೇಕಲ್ವಾ. ಅಟ್ಲೀಸ್ಟ್ 1 ಅಂತಂದ್ರೇನು ಒಂದಾದ್ರೂ ಕೂಡ ಪೇರ್ ಆಗಿರ್ಲಿ, 2 ಪೇರ್ ಆಗಿದ್ರು ಓಕೆ, 3 ಪೇರ್ ಆಗಿದ್ರು ಓಕೆ, 4 ಪೇರ್ ಆಗಿದ್ರು ಕೂಡ ಓಕೆ. ಏನ್ ಹೇಳ್ತಾ ಇರೋದು ಅಟ್ಲೀಸ್ಟ್ ಒಂದಾದ್ರೂ ಪೇರ್ ಆಗಿರ್ಬೇಕು. ಸೊ ಅದು ಏನಕ್ಕೆ ಈಕ್ವಲ್ ಆಗಿರುತ್ತೆ ಅಂತಂದ್ರೆ ಟೋಟಲ್ ನಾವು ಆಲ್ರೆಡಿ ಫಸ್ಟ್ ಸ್ಟೆಪ್ ಅಲ್ಲೇ ಕ್ಯಾಲ್ಕುಲೇಟ್ ಮಾಡಿದ್ವಿ. ಈ ಒಂದು ಜಾಗದಲ್ಲಿ ಏನಿತ್ತು ವ್ಯಾಲ್ಯೂ 2494800. ಅದರಿಂದ ನಾವೇನ್ ಮಾಡಬೇಕು ಮೈನಸ್ ಎನ್ ಅಂತಂದ್ರೇನು ನನ್ ಆಫ್ ದಿ ಪೇರ್ಸ್ ಆರ್ ಟುಗೆದರ್. ಗೊತ್ತಾಯ್ತಾ. ಸೊ ಏನ್ ಮಾಡ್ಬೇಕು ಅಟ್ಲೀಸ್ಟ್ 1 ಪೇರ್ ಟುಗೆದರ್ ಆಗಿರ್ಬೋದು ಅಂತಂದ್ರೆ 1 ಇರ್ಬೋದು, 2 ಇರ್ಬೋದು, 3 ಇರ್ಬೋದು, 4 ಪೇರ್ ಇರ್ಬೋದು. ಅಟ್ಲೀಸ್ಟ್ ಒಂದಾದ್ರೂ ಪೇರು ಜೊತೆಲಿ ಐತೆ ಅಂತ ಅಂದಾಗ ಎಲ್ಲವೂ ಕೂಡ ಸೇರ್ಕಂತವೆ. 4 ಟುಗೆದರ್ ಇರೋದು, 3 ಟುಗೆದರ್ ಇರೋದು, 2 ಟುಗೆದರ್ ಇರೋದು, ಮತ್ತೆ 1 ಟುಗೆದರ್ ಇರೋದು ಎಲ್ಲ ಸೇರ್ಕಂತವೆ. ಅದ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಟೋಟಲ್ ಮೈನಸ್ ಯಾವುದೇ ಕಾರಣಕ್ಕೂ ಕೂಡ ಟುಗೆದರೇ ಆಗಲ್ಲ ಅನ್ನೋದು ಎಷ್ಟಿರ್ತವೆ ಅವುಗಳನ್ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ಮಾಡೋಣ. ಸೊ ಸೆಕೆಂಡ್ ಒನ್ಗೆ ಆನ್ಸರ್ ಏನಾಗುತ್ತೆ ಅಟ್ಲೀಸ್ಟ್
ಅಟ್ಲೀಸ್ಟ್ ಒನ್ ಪೇರ್ ಟುಗೆದರ್. ಸೊ ಅಟ್ಲೀಸ್ಟ್ ಒನ್ ಪೇರ್ ಟುಗೆದರ್ ವಿಲ್ ಬಿ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ವೇಸ್ ಮೈನಸ್ ಎನ್ ಅಂತಂದ್ರೆ ನನ್ ಆಫ್ ದಿ ಪೇರ್ಸ್ ವಿಲ್ ಬಿ ಟುಗೆದರ್. ಟೋಟಲ್ ಎಷ್ಟು ಬಂದಿತ್ತು ನಮಗೆ ಕ್ಯಾಲ್ಕುಲೇಟ್ ಮಾಡಿದಾಗ ಸ್ಟಾರ್ಟಿಂಗ್ ಅಲ್ಲಿ 2494,800 ಮೈನಸ್ ಎನ್ ವ್ಯಾಲ್ಯೂ ಏನು ಬಂದಿದೆ ನಮಗೆ 11,49,120. ಸೊ ವ್ಯಾಲ್ಯೂ ಏನಾಗುತ್ತೆ ನೋಡಿ. ಸೊ 2494,800 ಮೈನಸ್ 11,49,120. ಸೊ ವ್ಯಾಲ್ಯೂ ವಿಲ್ ಬಿ 1345680. ಸೊ ಇಷ್ಟು ನಂಬರ್ ಆಫ್ ಬೇಸ್ಗಳು ಸಿಗ್ತವೆ ಇನ್ ವಿಚ್ ಅಟ್ಲೀಸ್ಟ್ ಒಂದು ಪೇರ್ ಟುಗೆದರ್ ಆಗಿರುತ್ತೆ. ಸೊ ಒಂದು ಪೇರ್ ಇರ್ಬೋದು, ನಮ್ಮ ಹತ್ರ 4 ಪೇರ್ಗಳಲ್ವಾ ಇರೋದು, 1 2 3 4. ಸೊ ಒಂದು ಪೇರ್ ಟುಗೆದರ್ ಆಗಿರ್ಬೋದು, 2 ಪೇರ್ ಟುಗೆದರ್ ಆಗಿರ್ಬೋದು, 3 ಇರ್ಬೋದು, 4 ಇರ್ಬೋದು. ಯಾವಾಗ ಅಟ್ಲೀಸ್ಟ್ 1 ಅಂತ ಕೇಳಿದಾಗ, ನನ್ ಅಂತ ಕೇಳಿದಾಗ ಯಾರು ಕೂಡ ಜೊತೆಗೆ ಇರಬಾರ್ದು ಅಂತ, ಸರಿನಾ? ಸೊ 1-2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಮಾಡ್ತಾ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ವಿಡಿಯೋ ಲಿಂಕ್ಗಳನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.